ಬೇಸಿಗೆ ಆರಂಭವಾಗ್ತಾ ಇದೆ. ಈ ಬೇಸಿಗೆ ಆರಂಭದಲ್ಲಿಯೇ ಸಿಲಿಕಾನ್ ಸಿಟಿಯಲ್ಲಿ GPA ಅಲರ್ಟ್ ಆಗಿದೆ. ಅಪಾಯಕಾರಿ ಮರಗಳಿಗೆ ಕತ್ತರಿ ಹಾಕ್ತಾ ಇದೆ ಪಾಲಿಕೆ. ಒಣಗಿದ ಮತ್ತು ಅಪಾಯಕಾರಿ ರಸ್ತೆಯ ಮೇಲೆ ಉರುಳಿ ಬೀಳುವಂಥ ಅಪಾಯವನ್ನು ಆಹ್ವಾನ ಮಾಡುವಂಥ ಮರಗಳೇನಿದ್ದಾವೆ ನಗರದಲ್ಲಿ, ಆ ಮರಗಳನ್ನು ಗುರುತಿಸಿ ರೆಂಬೆ ಕೊಂಬೆಗಳನ್ನು ಕಟ್ ಮಾಡಲಾಗ್ತಾ ಇದೆ, ತೆರವು ಮಾಡಲಾಗ್ತಾ ಇದೆ. ಕೇಂದ್ರ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಈ ತೆರವು ಕಾರ್ಯ ನಡೆದಿದೆ. 6 ವಿಧಾನಸಭಾ ಕ್ಷೇತ್ರಗಳಲ್ಲಿ ಅಪಾಯಕಾರಿ ಮರಗಳಿಗೆ ಕತ್ತರಿ ಹಾಕಲಾಗಿದೆ. ರಸ್ತೆಗಳು, ಉದ್ಯಾನವನ ಮತ್ತು ಕೆರೆಗಳಲ್ಲಿ ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ. ಕಳೆದೊಂದು ವಾರದಿಂದ ಅರಣ್ಯ ಘಟಕದಿಂದ ಈ ಕಾರ್ಯಾಚರಣೆ ನಡೀತಾ ಇದೆ. ನೋಡಿ, ಈ ಸಂದರ್ಭದಲ್ಲಿ ಯಾವಾಗ ಬೇಸಿಗೆ ಸಂದರ್ಭದಲ್ಲಿ ಎಲೆ ಉದುರುತ್ತವೆ ಮತ್ತು ಎಲೆ ಚಿಗುರುತ್ತವೆ, ಆ ಸಂದರ್ಭದಲ್ಲಿ ಕೆಲವಷ್ಟು ಒಣಗಿದ ರೆಂಬೆ ಕೊಂಬೆಗಳು ಬೀಳುವಂಥ ಸನ್ನಿವೇಶ ಇರುತ್ತೆ. ಒಂದು ವೇಳೆ ಬಿದ್ದರೆ ಅಲ್ಲಿ ರಸ್ತೆ ಹೋಕರು ಜೊತೆಗೆ ಪಾದಚಾರಿಗಳು, ವಾಹನ ಸಂಚಾರ ಮಾಡ್ತಿರುವಂಥವರು, ಅವರಿಗೆ ಅಪಾಯ ಕಟ್ಟಿಟ್ಟ ಬುತ್ತಿ ಅನ್ನುವ ರೀತಿಯಲ್ಲಿ ಕೆಲವಷ್ಟು ಅಪಾಯಕ್ಕೆ ಆಹ್ವಾನ ಕೊಡುವ ರೀತಿಯಲ್ಲಿ ಮರಗಳು ಕೂಡ ಕಾಣಿಸ್ತಾ ಇದ್ವು. ಅಂಥ ಮರಗಳನ್ನು ಗುರುತಿಸಿ ತೆರವು ಕಾರ್ಯಾಚರಣೆಯನ್ನು ಮಾಡಿದೆ. ಹಾಗಾದರೆ ಎಲ್ಲೆಲ್ಲಿ ತೆರವು ಕಾರ್ಯಾಚರಣೆ ಆಗಿದೆ ಅನ್ನೋದನ್ನು ನೋಡೋದಾದರೆ, ವಲಯವಾರು ತೆರವು ಕಾರ್ಯಾಚರಣೆ ಆಗಿದ್ದನ್ನು ನೋಡೋದಾದರೆ, ಫಸ್ಟ್ CV ರಾಮನ್ ನಗರ ವ್ಯಾಪ್ತಿಯಲ್ಲಿ ಒಣಗಿದ ಮರಗಳನ್ನು ತೆಗೆಯಲಾಗಿದೆ. ಒಟ್ಟು 20 ಒಣಗಿದ ರೆಂಬೆಗಳನ್ನು, ಕೊಂಬೆಗಳನ್ನು ತೆಗೆಯಲಾಗಿದೆ. 193 ಅಪಾಯಕಾರಿ ಮರಗಳು ಅಂತ ಗುರುತಿಸಲಾಗಿದೆ. ಇನ್ನು 10 ಅಪಾಯಕಾರಿ ಕೊಂಬೆಗಳು ಹೀಗೆ ಗುರುತಿಸಲಾಗಿದೆ. ಇನ್ನು ವಲಯ 2 ಗಾಂಧಿನಗರ ವ್ಯಾಪ್ತಿಯಲ್ಲೂ ಕೂಡ ಗುರುತಿಸಲಾಗಿದೆ. ಅಪಾಯಕಾರಿ ಕೊಂಬೆಗಳು ಎಷ್ಟು? ಒಣಗಿದ ಮರಗಳು ಒಟ್ಟು 22 ಇದ್ದಾವೆ. ಒಣ ಕೊಂಬೆಗಳು 202 ಇದೆ. ಅಪಾಯಕಾರಿ ಮರಗಳು 5 ಇದೆ. ಅಪಾಯಕಾರಿ ಕೊಂಬೆಗಳು 210 ಇದೆ. ಈ ಅಂಕಿಅಂಶವನ್ನು GBA ಸಂಗ್ರಹ ಮಾಡಿದೆ. ಇನ್ನು ಕೇಂದ್ರ ನಗರ ಪಾಲಿಕೆಯಲ್ಲಿ ಎಷ್ಟು ತೆರವಾಗಿದೆ ಅನ್ನೋದನ್ನು ನೋಡೋದಾದರೆ, ಒಣಗಿದ ಮರಗಳು 42, ಒಣಗಿದ ರೆಂಬೆ ಕೊಂಬೆಗಳು 395, ಅಪಾಯಕಾರಿ ಮರಗಳು 15, ಅಪಾಯಕಾರಿ ಕೊಂಬೆಗಳು 369. ಕೇಂದ್ರ ನಗರ ಪಾಲಿಕೆಯ ಸಂಪೂರ್ಣ ಚಿತ್ರಣವನ್ನು ನೋಡೋದಾದರೆ, ಇನ್ನು ಬೇಸಿಗೆ ಕಾಲದಲ್ಲೂ ಕೂಡ ಮರಗಳನ್ನು ತೆರವು ಮಾಡೋದು ಮಾತ್ರವಲ್ಲದೆ, ಮುಂಗಾರು ಆರಂಭದ ಮೊದಲು ಕೂಡ ಈ ಮರಗಳನ್ನು ಕಟಾವು ಮಾಡಲಾಗುತ್ತೆ. ಯಾಕಂದರೆ ಗಾಳಿ ಮಳೆಗೆ, ಜೋರಾದ ಗಾಳಿ ಮಳೆಗೆ ರಸ್ತೆಯಲ್ಲಿ ಅನಾಹುತ ಸಂಭವಿಸುತ್ತೆ ಅನ್ನೋ ಕಾರಣಕ್ಕೆ ಅನಾಹುತ ಸಂಭವಿಸಿದ್ದಾವೆ ಕೂಡ. ಸೊ ಹೀಗಾಗಿ ಅಂಥ ಮರಗಳನ್ನು ಜೂನ್ ಅಥವಾ ಪ್ರೀ ಮಾನ್ಸೂನ್, ಮುಂಗಾರುಗಿಂತ ಮೊದಲೇ ಅದನ್ನು ಗುರುತಿಸಿ ಕಟಾವು ಮಾಡುವಂಥ, ತೆರವುಗೊಳಿಸುವಂಥ, ಅದರ ಮೂಲಕ ಅಪಾಯವನ್ನು ತಡೆಯುವಂಥ ಕೆಲಸವನ್ನು ಮಹಾನಗರ ಪಾಲಿಕೆ ಮಾಡ್ತಾ ಇತ್ತು. ಈಗ GBA ಅದನ್ನು ಮುಂದುವರಿಸ್ತಾ ಇದೆ.